ಕುರಿ ಕಾಯುತ್ತಿದ್ದ ಹುಡುಗನೊಬ್ಬ ಇಷ್ಟೊಂದು ಹೆಸರು ಮಾಡ್ತಿದ್ದನಲ್ಲ ಎನ್ನುವ ಕುತೂಹಲ. ಇದೆಲ್ಲದಕ್ಕೆ ಕೈಗನ್ನಡಿಯೇ ಬಿಗ್ ಬಾಸ್ ಕಾರ್ಯಕ್ರಮ. ಹಾಗಂತ ಬಿಗ್ ಬಾಸ್ ಹೊರಗಿನ ಹನುಮಂತನ ಪ್ರಯಾಣ ಸುಲಭವಾಗಿರಲಿಲ್ಲ. ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆಯುತ್ತಾ ಸ್ನೇಹಿತರ ಒತ್ತಾಯಕ್ಕೆ ಮಣಿದು ಬಿಗ್ ಬಾಸ್ ಮುನ್ನ ಜಿ ಕನ್ನಡ ವಾಹಿನಿಯ ಸಿರಿಗಮಪ ಕಾರ್ಯಕ್ರಮಕ್ಕೆ ಬಂದಿದ್ದ ಹನುಮಂತ ಆಡಿಷನ್ ನೀಡಿದರು. ತಮ್ಮ ಹಾಡುಗಾರಿಕೆಯಿಂದ ಕರ್ನಾಡಿನ ಹೃದಯವನ್ನ ಗೆದ್ದರು. ಇಂಥ ಹನುಮಂತ ಮನಸ್ಸು ಮಾಡಿದರೆ ಚಿತ್ರರಂಗಕ್ಕೆ ಯಾವತ್ತೂ ಬರಬಹುದಿತ್ತು. ನಾಯಕನಾಗಿ ಕೂಡ ಬೆಳ್ಳಿ ಪರದೆಯ ಮೇಲೆ ಮಿಂಚಬೇಕಿತ್ತು. ಯಾಕಂದರೆ ಚಿತ್ರರಂಗದಲ್ಲಿ ಗೆದ್ದೆತ್ತಿನ ಬಾಲ ಹಿಡಿಯೋರ ಸಂಖ್ಯೆ ಕಡಿಮೆ ಏನಿಲ್ಲ. ಇದಕ್ಕೆ ಕೈಗನ್ನಡಿಯಂತೆ ಸದ್ಯ ಬಿಗ್ ಬಾಸ್ 12ರ ವಿನ್ನರ್ ಆಗಿ ಗಿಲ್ಲಿ ಹಿಂದೆ ಚಿತ್ರರಂಗ ಬಿದ್ದಿದೆ. ನಾಯಕನಾಗುವ ಯೋಗ ಕೂಡ ಗಿಲ್ಲಿಗೆ ಕೂಡಿ ಬಂದಿದೆ. ಚಿತ್ರ ಕೂಡ ಘೋಷಣೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಗಿಲ್ಲಿಯಂತೆ ಹನುಮಂತ ಯಾಕೆ ಹೀರೋ ಆಗಲಿಲ್ಲ ಎಂಬ ಜಿಜ್ಞಾಸೆ ಇದ್ದೇ ಇದೆ. ಈ ಕುತೂಹಲಕ್ಕೆ ಖುದ್ದು ಹನುಮಂತ ಲಮಾಣಿ ಈಗ ಉತ್ತರ ನೀಡಿದ್ದಾರೆ. ತಾವ್ಯಾಕೆ ಚಿತ್ರರಂಗಕ್ಕೆ ನಾಯಕನಾಗಿ ಎಂಟ್ರಿ ಕೊಡಲಿಲ್ಲ ಎಂದು ಹೇಳಿದ್ದಾರೆ. ಇದಲ್ಲದೆ ವೈಯಕ್ತಿಕ ಬದುಕಿನ ಕೆಲ ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಇನ್ನು ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಹನುಮಂತ, ಅಭಿನಯದಲ್ಲಿ ನನಗೆ ಯಾವ ಆಸಕ್ತಿಯೂ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಆ್ಯಕ್ಟಿಂಗ್ ಬರಲ್ಲ ಎಂದು ಹೇಳಿದ್ದಾರೆ. ಬಿಗ್ ಬಾಸ್ ಕಾರ್ಯಕ್ರಮದಿಂದ ಹೊರಬಂದಂತೆ 2-3 ಜನ ಸಿನಿಮಾ ಮಾಡೋಣ ಎಂದು ಬಂದಿದ್ರು ಎಂದು ಹೇಳುವ ಹನುಮಂತ, ಎಂತೆಂಥ ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳೇ ಸಿನಿಮಾಗಳೇ ಓಡ್ತಾ ಇಲ್ಲ. ಹೀಗಿರುವಾಗ ನಮ್ಮಂಥವರ ಸಿನಿಮಾ ನೋಡಲು ಯಾರು ಬರ್ತಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಮುಂದುವರೆದು ನಿರ್ಮಾಪಕರ ಕಷ್ಟ ನಷ್ಟದ ಕುರಿತು ಕೂಡ ಮಾತನಾಡಿರುವ ಹನುಮಂತ, ಈಗ 4 ದಿನ ನಮ್ಮ ಹೆಸರು ಇದೆ ಅಂತ ಹೇಳಿ ನಮ್ಮನ್ನು ಹಾಕೊಂಡು ಸಿನಿಮಾ ಮಾಡ್ತಾರೆ. ಆದರೆ ಪಾಪ ನಮ್ಮಿಂದ ಅವರಿಗೆ ತೊಂದರೆ ಆಗಬಾರ್ದು ಅಲ್ವಾ ಎಂದಿದ್ದಾರೆ. ಸಿನಿಮಾ ಓಡಿದರೆ ಸರಿ, ಓಡಿಲ್ಲ ಅಂದರೆ ಸುಮ್ಮನೆ ಯಾಕೆ ಬೇಕು ಎಂದು ನಾನೇ ಸುಮ್ಮನಾದೆ ಎಂದಿದ್ದಾರೆ ಹನುಮಂತ. ಹೀಗೆ ಸಿನಿಮಾ ಸಹವಾಸ ಸದ್ಯಕ್ಕೆ ಬೇಡ ಎಂದಿರುವ ಹನುಮಂತ, ಬಿಗ್ ಬಾಸ್ ಮನೆಯಲ್ಲಿ ಗೆದ್ದ 50 ಲಕ್ಷ ಹಣ ಏನು ಮಾಡಿದ್ರು ಎನ್ನುವ ಪ್ರಶ್ನೆ ಎಲ್ಲರಲ್ಲಿ ಕಾಡ್ತಾ ಇದೆ. ಇದಕ್ಕೆ ಪುರಾವೆ ಎನ್ನುವಂತೆ ಹನುಮಂತ ಹೋದಲ್ಲಿ ಬಂದಲ್ಲಿ ಅನೇಕರು ಈ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಈಗಲೂ ಕೂಡ ಕೇಳಿದ್ದಾರೆ. ಈ ಪ್ರಶ್ನೆಗೆ ಕೂಡ ಉತ್ತರ ನೀಡಿರುವ ಹನುಮಂತ, ಬಿಗ್ ಬಾಸ್ನಿಂದ ಪೂರ್ತಿ ಹಣ ಬರಲಿಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ. ನಿಯಮಾವಳಿಯ ಪ್ರಕಾರ ಟ್ಯಾಕ್ಸ್ ಕಡಿತಗೊಂಡು ಅಂತಿಮವಾಗಿ 35 ಲಕ್ಷ ರೂಪಾಯಿ ಮಾತ್ರ ನನ್ನ ಕೈಗೆ ಬಂತು ಎಂದು ಹೇಳಿರುವ ಹನುಮಂತ, ಆ ಹಣದಲ್ಲಿ ನಮ್ಮೂರಿನಲ್ಲಿ ಮನೆ ಕಟ್ಟಿಸಿದ್ದೇನೆ ಎಂದು ಹೇಳಿದ್ದಾರೆ. ಸ್ವಂತ ಮನೆ ಕಟ್ಟುವುದು ಅಂದುಕೊಂಡಷ್ಟು ಸುಲಭವಲ್ಲ, ಅದು ನಿಜಕ್ಕೂ ತುಂಬಾ ಕಷ್ಟದ ಕೆಲಸ ಎಂದು ಕೂಡ ಹೇಳಿರುವ ಹನುಮಂತ, ನಮ್ಮ ಹಿರಿಯರು ಸುಮ್ಮನೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಎಂದು ಗಾದೆ ಮಾತು ಹೇಳಿಲ್ಲ. ಅದರ ಅಸಲಿ ಕಷ್ಟ ಏನೆಂಬುದು ನನಗೆ ಈಗ ಗೊತ್ತಾಗ್ತಾ ಇದೆ ಎಂದು ನಸು ನಕ್ಕಿದ್ದಾರೆ. ಇದೇ ಸಮಯದಲ್ಲಿ ಮಳೆ ಆಗಿದೆ, ಕೆಲಸ ಏನೂ ಇಲ್ಲ, ಹೀಗಾಗಿ ಸದ್ಯಕ್ಕೆ ಕ್ವಾಟ್ಲೆ ಕಿಚನ್ಗೆ ಬಂದೆ ಎಂದು ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಹನುಮಂತ ಸಿನಿಮಾಗೆ ಬರಬೇಕಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.